ರಿಸಿಕ್ ಸರ್ ದಯವಿಟ್ಟು ಮಾತಾಡಿ ಸರ್. ಮೇಡಮ್ ನೋಡಿ, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಾ ಇರುವಂಥ ಒಂದು ಆಕ್ಟಿವಿಟೀಸ್ನ ಗಮನಿಸೋಣ. ಈಗ ಜಾತಿ ಗಣತಿ ಅಥವಾ ಸೆನ್ಸಸ್ ಸರ್ವೆ ಅನ್ನೋ ಕನ್ಫ್ಯೂಷನ್ ಇದೆಯಲ್ಲ ಆಡಳಿತ ಕಾಂಗ್ರೆಸ್ ಪಕ್ಷದವರು, ಆ 60 ಕ್ವೆಶನೇರ್ಸಲ್ಲಿ ಲಿಸ್ಟಲ್ಲಿ ಅಬ್ಸರ್ವ್ ಮಾಡಿ, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೆಲ್ಲ ಕೊಡ್ತಾ ಇದ್ದಾರೆ. ಇಸ್ಲಾಂ ಬಗ್ಗೆ ಅವ್ರ ವಿಚಾರವಾಗಿ ತಗೊಂಡಾಗ ಬ್ರಾಹ್ಮಣ ಮುಸ್ಲಿಂ, ಲಿಂಗಾಯತ ಮುಸ್ಲಿಂ ಕೊಟ್ಟಿಲ್ವಲ್ಲ, ಕ್ರಿಶ್ಚಿಯನ್ ಮುಸ್ಲಿಂ ಅಂತಾನು ಕೊಟ್ಟಿಲ್ವಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ ಅಂತಾನು ಕೊಟ್ಟಿಲ್ವಲ್ಲ. ಸೊ ಹಾಗಾದ್ರೆ ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕರ್ನಾಟಕದಲ್ಲಿ ಒಂದು ಜವಾಬ್ದಾರಿಯುತವಾಗಿರುವಂತ ಒಂದು ಕಾಂಗ್ರೆಸ್ ಸರ್ಕಾರದವರು ಕೇಳಿಸ್ಕೊಳ್ಳಿ, ಯಾವ ರೀತಿ ಡಿಫ್ರೆನ್ಸಸ್ ಬರುತ್ತೆ ಅಂತ ಹೇಳಿದಾಗ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದನ್ನ ಕಾಂಗ್ರೆಸ್ ಸರ್ಕಾರದವರು ಈಗ ಕರ್ನಾಟಕ ರಾಜ್ಯದಲ್ಲಿ ಹೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನೋ ಇಷ್ಟು ಪ್ರೊಟೆಸ್ಟ್ ಆದ್ಮೇಲೆ ಈಗ ಲಿಂಗಾಯತ ಕ್ರಿಶ್ಚಿಯನ್ ಮತ್ತೊಂದು ಸೋನ್ ಹ್ಯಾಪಲ್ಲಿ ಹೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಸಾಲದ ನಿಮಗೆ ಒಂದು ಕಮ್ಯುನಿಟಿ, ಒಂದು ಜಾತಿ, ಒಂದು ಧರ್ಮದ ಬಗ್ಗೆ ನಿಮಗೆ ಇಶ್ಯೂಸ್ ತರೋದಕ್ಕೆ? ಇಷ್ಟು ದಿನ ಏನಾಗ್ತಾ ಇತ್ತು, ಎಲ್ಲಾ ಜಾತಿ ಜನಾಂಗದವರು ಸೈಲೆಂಟ್ ಆಗಿ ನೋಡಿ. ಈ ಬ್ಯಾಕ್ವರ್ಡ್ ಕಮಿಷನ್ ಇಂದ ನಿಮಗೆ ಮಾಡ್ಬೇಕಾಗಿದೆ ಇದು ಸರ್ವೆ ಅಷ್ಟೇ ಮಾಡ್ಬೇಕಾಗಿದ್ದು. ಇದನ್ನ ಕಾಂಗ್ರೆಸ್ ಸರ್ಕಾರದವರು ಯಾಕೆ ನಿಮ್ಗೆ ಜಾತಿ ತಗೊಬಂದ್ ಇಟ್ಕೊಂಡ್ರಿ? ನೀವು ಜಾತಿ ತಗೊಬಂದ್ ಇಟ್ಕೊಂಡ್ರಿ, ಅದರ ಉದ್ದೇಶ ಏನ್ ನಿಮಗೆ? ನಿಮ್ಮ ಸರ್ಕಾರ ಮಾಡ್ತಾ ಇರುವಂತ ವೈಫಲ್ಯನ ನೀವು ಡಿಫ್ರೆನ್ಸಸ್ ತರ್ತಾ ಇದ್ದೀರಾ. ಈಗ ಎಷ್ಟು ರೀತಿ ಡಿಫ್ರೆನ್ಸಸ್ ಆಗಿದೆ ಅಂತಂದ್ರೆ, ಯಾರೋ ಕನ್ವರ್ಷನ್ ಆಗಿರ್ತಾರೆ ನಾನಾ ರೀಸನ್ಸ್ಗೆ. ಸರ್ ಮನೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ, ಯಾವುದೋ ಒಂದು ಧರ್ಮದಲ್ಲಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಕೊಂಡು ನೀವು ಬೇರೆ ಕನ್ವರ್ಟ್ ಆಗ್ಬಿಟ್ಟು ಅಂತ ಹೇಳ್ತಾರೆ, ಮತಾಂತರ ಆಗ್ತಾ ಇದ್ರ ಅಂತ. ಅಂದ್ರೆ ಅಲ್ಲಿ ಅವ್ರಿಗೆ ಸಮಾನತೆ ಸಿಗ್ತಾ ಇದೆ ಅಂತನಾ? ಅಲ್ಲಿ ಸಮಾನತೆ ಸಿಗ್ತಾ ಇದೆ ಅಂತಂದ್ಮೇಲೆ ನೀವು ಬಿಟ್ಟ ಧರ್ಮದರ ಯಾಕೆ ಸೇರಿಸ್ಕೊಂತ ಇದ್ದೀರಾ? ಯಾಕೆ ಬೇಕಾಗಿದೆ ಇವೆಲ್ಲ ನಿಮ್ಗೆ? ಈಗ ಎಷ್ಟೋ ಡಿಫ್ರೆನ್ಸಸ್ ಎಲ್ಲ ರಾಚೆ ಹೋಗಿರ್ತಾರೆ. ಈಗ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಸುಮ್ಮನೆ, ಎಷ್ಟು ಇಂಪಾರ್ಟೆಂಟ್ ವಿಚಾರ ಅಂತ. ಈಗ ನನ್ನ ಪಕ್ಕದಲ್ಲಿ ಯಾರೋ ಅವ್ರು ಕನ್ವರ್ಟ್ ಆಗಿರ್ತಾರೆ, ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು ಅವ್ರನ್ನ ಕೇಳಿದಾಗ ನೀವು ಯಾವ ಕ್ಯಾಸ್ಟ್ ಅಥವಾ ಯಾವ ರಿಲಿಜಿಯನ್ ಅಂತ ಕೇಳಿದಾಗ, ಯಾವ ಧರ್ಮ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಅವ್ರು ಯಾವ್ದು ಕನ್ವರ್ಟ್ ಆಗಿರ್ತಾರೆ ಅದನ್ನ ಮಾತ್ರ ಹೇಳ್ಬೇಕು. ಆದ್ರೆ ಅವ್ರು ಸೇರಿಸ್ಕೊಂಡು ಹೇಳ್ತಾರೆ ಹಿಂದಿದ್ದು. ಅವಾಗ ನನಗೇನಾಗುತ್ತೆ, ಇಲ್ಲಿ ನಿನಗೆ ಅಸಮಾಧಾನ ಇತ್ತೇನಪ್ಪ, ಅಲ್ಲಿ ನಿನಗೆ ಎಲ್ಲಾ ಚೆನ್ನಾಗಿ ನೋಡ್ಕೊಂತಾ ಇದಾರ, ಈ ಕ್ವಶನ್ ಬಂದೇ ಬರುತ್ತೆ. ಅಲ್ಲ, ಮುಸ್ಲಿಂ ಮುಖಂಡರು ನಾಯಕರು ಕೂಡ ಒಪ್ಕೊಂಡ್ರು ಬಿಡಿ. ಮೊನ್ನೆ ಡಿಸ್ಕಷನ್ ಅಲ್ಲಿ ಹೇಳಿದೆ, ನಮ್ಮಲ್ಲೂ ಸರಿ ಮಾಡ್ಕೊಳ್ಬೇಕು. ಈ ಎಲ್ಲಾ ರೀಸನ್ಸ್ ನಿಮ್ಗೆ ಮೇನ್ ಇರುವಂತದ್ದೇ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಕ್ಷದವರು ಇದಕ್ಕೆ ಮೂಲ ಇರುವಂತದ್ದು ನೀವು ಗಮನಿಸಿದ್ರೆ. ಯಾಕಂದ್ರೆ ಅವ್ರಿಗೆ ದೊಡ್ಡ ಶಕ್ತಿ ಅಲ್ವಾ? ಎಸ್ ನೋಡಿ, ಈಗ ಅವರನ್ನ 3 ಜನರೇಷನ್ ಆಗ್ತಾ ಬಂತು. ವೋಟ್ ಬ್ಯಾಂಕಿಂಗ್ ಗೋಸ್ಕರ ನೋಡ್ಕೊಂತಿರೋ ನಾನು ಸಾದಿಕ್ ಪಾಷಾ ಅವ್ರನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ನೀವು 3 ಜನರೇಷನ್ ಬರ್ತಾ ಇದ್ದೀರಾ ಸ್ವಾಮಿ, ನೀವು ಮೇನ್ ಸ್ಟ್ರೀಮ್ ಬಂದಿದ್ದೀರಾ ನೀವು ಇಲ್ಲಿವರೆಗೂ? ಹೇಳಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಇದ್ದೀರಾ ನೀವು, ಇನ್ನು ಮೈನಾರಿಟಿ ಸೆಕ್ಷನ್ ಅಲ್ಲಿ ಇದ್ದೀರಾ, ಇನ್ನು ಇವತ್ತಿನವರೆಗೂ ನೀವು ನಮಗೆ ಯಾವ ತರ ಎಲ್ಲ ಅವರು ನಮಗೆ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅದನ್ನೇ ನೋಡ್ಕೊಂಡಿರ್ತೀರಾ. ನೀವು ಯಾವಾಗ ವಿ ಲವ್ ಇಂಡಿಯಾ ಅಂತ ಹೇಳುವಂತದ್ದು, ಯಾವಾಗ ನೀವು ವಿ ಆರ್ ಆಲ್ ಒನ್ ಅಂತ ಹೇಳುವಂತದ್ದು ಕೇಳಿಸ್ಕೊಳ್ರಿ. ಸಂವಿಧಾನ ಒಪ್ಪಿಟ್ಟಿದ್ದೀರಿ ನೀವು, ನಿಮ್ಗೆ ಬೇರೆ ಸಂವಿಧಾನ ಬೇರೆ ಲಾ ಈ ಮನಸ್ಥಿತಿ ಅವರಲ್ಲಿ ಚೇಂಜ್ ಆಗುತ್ತೆ. ಅವಾಗ ವಿ ಆರ್ ಆಲ್ ಒನ್ ಅಂತ ಬರುತ್ತೆ. ಇದಕ್ಕೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಮಾಡುವಂತ ಕಾಂಗ್ರೆಸ್ ಸರ್ಕಾರದವ್ರು ಯಾವರೆಗೂ ಇರ್ತಾರೋ ಅಲ್ಲಿವರೆಗೂ ಇದು ಸರಿ ಹೋಗಲ್ಲ. ಈಗ ಅವ್ರು ಹೇಳಿದ್ರು ಮುಸ್ಲಿಂ ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇಲ್ಲ, ಬುರ್ಕಾ ಧರಿಸಿದ್ರೆ ಬಂದ್ಬಿಟ್ಟು ಏನೋ ಸುಮ್ನೆ ಗಲಾಟೆ ಯೂನಿಫಾರ್ಮ್ ಡ್ರೆಸ್ ಕೊಡೋದ ಮೇಡಮ್? ಸ್ಕೂಲ್ ಬಗ್ಗೆ ಬಂದಿದ್ದಕ್ಕೆ, ಈಗ ಕ್ರಿಶ್ಚಿಯನ್ ಸ್ಕೂಲ್ಸ್ ಇದೆ, ಮುಸ್ಲಿಂ ಸ್ಕೂಲ್ಸ್ ಇದೆ, ಹಾಗೆ ಹಿಂದೂ ಸ್ಕೂಲ್ಸ್ಗಳು ಇವೆ. ಈಗ ಕ್ರಿಶ್ಚಿಯನ್ ಸ್ಕೂಲ್ಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಅವರಲ್ಲಿ ಯೂನಿಫಾರ್ಮ್ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ತಾರೆ ತಾನೆ. ಹಿಂದೂ ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ಯೂನಿಫಾರ್ಮ್ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ತಾರೆ ತಾನೆ. ಮುಸ್ಲಿಂ ಅವ್ರದ್ದು ಅವದೇ ಆಗಿರುವಂತ ಸ್ಕೂಲ್ ಅಥವಾ ಏನೇನಿರುತ್ತೆ ಇನ್ಸ್ಟಿಟ್ಯೂಷನ್ಸ್ಗಳು, ಅಲ್ಲಿ ನಾವೇನಾದ್ರು ಕೆಳಕ್ ಹೋಗ್ತೀವ? ಇಲ್ಲಿಗೆ ಬರ್ಬೇಕಾದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಡ್ರೆಸ್ ಕೋಡ್ ಫಾಲೋ ಮಾಡಿ, ನೀವು ಮೇಂಟೈನ್ ಮಾಡಿ ಸೆಕ್ಯುಲರಿಸಮ್ ನ. ಹೌದು, ಅದನ್ನ ಸಾದಿಕ್ ಸರ್ ಒಪ್ಕೊಳ್ತಾರೆ. ಬರ್ತೀನಿ ಸರ್, ಅದನ್ನ ಕೇಳ್ಬೇಕು. ಅರುಣ್ ಸರ್ ನಿಮ್ ರಿಯಾಕ್ಷನ್ ಏನು? ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಧರ್ಮದ ಹೆಣ್ಣು ಮಕ್ಕಳು ಶಾಂತಿಯಾಗಿ ಓಡಾಡಕ್ ಆಗ್ತಾ ಇಲ್ಲ, ಭಯದ ವಾತಾವರಣ ಸೃಷ್ಟಿಯಾಗಿದೆ, ಹಿಂದೂಗಳು ಪದೇ ಪದೇ ಹಲ್ಲೆ ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ. ಸೊ ತಾವು ಒಪ್ಕೊಳ್ತೀರಾ? ಈಗ ನಿಮ್ಮ ಕ್ರಿಶ್ಚಿಯನ್ ಸಮುದಾಯದಲ್ಲಿ, ನಿಮ್ಮ ಧರ್ಮದಲ್ಲಿ ಆರಾಮಾಗಿ ಓಡಾಡೋದಕ್ಕೆ, ಶಾಂತಿ ರೀತಿಯಲ್ಲಿ ಓಡಾಡೋದಕ್ಕೆ ಅವಕಾಶಗಳು ಇದೆ ಅಲ್ವಾ? ಒಪ್ಕೊಳ್ತೀರಾ ಹೇಗೆ? ನೋಡಿ, ಒಂದು ಹೇಳ್ಬಿಡ್ತೀನಿ. ಇದೊಂದು ಪ್ರಶ್ನೆ ಬಂತು, ಶಾಲೆಯಲ್ಲಿ ಸರಸ್ವತಿ ಪೂಜೆ ಇಲ್ಲ ಈದ್ ಮಿಲಾದ್ ಅಂತ ಹೇಳಲ್ಲ. ನಾನು ಸ್ಕೂಲಲ್ಲಿ ಓದ್ತಾ ಇರ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಸರಸ್ವತಿ ಪೂಜೆನೂ ಆಗ್ತಾಯಿತ್ತು, ಈದ್ ಮಿಲಾದು ಆಗ್ತಾಯಿತ್ತು, ಕ್ರಿಸ್ಮಸ್ಸು ಆಗ್ತಾಯಿತ್ತು. ಅವಾಗ ಏನು ಭೇದ ಭಾವ ಇರಲಿಲ್ಲ. ನಾನು ಹೇಳ್ತಾ ಇರೋದು 81, 82, 86ವರೆಗೂ ಆಗ ಸ್ಕೂಲಲ್ಲಿ ಇರಬೇಕಾದ್ರೆ. 7ನೇ ಕ್ಲಾಸ್ ನಾನು ಮುಗಿದಿದ್ದು 85ಅಲ್ಲಿ, ಏನೂ ಇರಲಿಲ್ಲ ಪ್ರಾಬ್ಲಮ್ಮು. ಬಟ್ ಈಗ ಸಡನ್ನಾಗೆ ಈ ಸ್ಕೂಲಲ್ಲಿ ಈ ಹಬ್ಬ ಇವ್ರ ಹಬ್ಬ ಮಾಡಿದ್ರೆ ಅವ್ರಿಗಾಗಲ್ಲ, ಅವ್ರ ಹಬ್ಬ ಇದು, ಈ ಥರ ಭೇದ ಭಾವ ತರುವಂಥ ಬೀಜಗಳನ್ನು ಯಾರು ಇದು ಮಾಡಿದ್ರು ಮೊದಲು ಅವ್ರಿಗೆ ಮೆಟ್ಲ ಹೊಡಿಬೇಕು. ಮತ್ತು ಇನ್ನೊಂದು, ಇದು ಇವಾಗ ನೀವು ಕ್ರಿಶ್ಚಿಯನ್ ಸಮುದಾಯದ ಕೇಳಿದ್ರಿ ನೋಡಿ, ರೀಸೆಂಟಾಗಿ ಪೇಪರಲ್ಲಿ ಜಮ್ಶೇದ್ಪುರಲ್ಲಿ
ಒಂದು ಕ್ರಿಶ್ಚಿಯನ್ ನನ್ನು ಮತ್ತು ಒಂದು 19 ಮಕ್ಕಳನ್ನ ಒಂದು NGO ಟ್ರೈನಿಂಗ್ ಪ್ರೋಗ್ರಾಮ್, ಅಡೋಲಸೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಹೋದಾಗ ಯಾರೋ ಫೋನ್ ಮಾಡಿಬಿಟ್ಟು ರೈಲ್ವೆ ಪೊಲೀಸ್ ಅವರು ಅವ್ರನ್ನ ಇಡೀ ರಾತ್ರಿ ಇಟ್ಟಿದ್ದಾರೆ ಎನ್ಕ್ವೈರಿಗೆ. ಮತ್ತೆ ಅದು ಎನ್ಕ್ವೈರಿ ಮಾಡಿದಾಗ ಇಟ್ ಇಸ್ ಫಾಲ್ಸ್. ನಿಮಗೆ ಒಂದು ಉತ್ತರ ಕೊಡಬೇಕು ನಾನು. ಅವ್ರು ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ದೀನಿ ಸರ್. ತಮ್ಮ ಗಮನಕ್ಕೆ ಮೇಡಮ್, ತಮ್ಮ ಗಮನಕ್ಕೆ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ ಸಾಕಷ್ಟು ಬ್ಯಾಂಗ್ಳೂರಲ್ಲೇ ಇದೆ, ಇಲ್ಲೇ ನಿಯರ್ ಬೈಲೇ ಇದೆ. ತಾವು ದಯಮಾಡಿ ಮಾಧ್ಯಮದ ಮುಖಾಂತರ ಕ್ಲಾರಿಫಿಕೇಶನ್ ಕೊಡಬೇಕು. ಅದು ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಅದು ಮೌಂಟ್ ಕಾರ್ಮಲ್ಸ್ ಇರ್ಬೋದು, ಬಾಲ್ಡ್ವಿನ್ಸ್ ಇರ್ಬೋದು, ಬಿಷಪ್ ಕಾಟನ್ಸ್ ಇರ್ಬೋದು. ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಮೇಂಟೈನ್ ಮಾಡ್ತಾರಾ? ಹಿಂದೂ ಹೆಣ್ಣುಮಕ್ಳು ಹೋದಾಗ ಹಣೆಯಲ್ಲಿ ಬಟ್ಟೆ ಇಟ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರಾ? ಹಾಗೆ ಕ್ರಿಶ್ಚಿಯನ್ ಹೆಣ್ಣುಮಕ್ಳು ಇದೇ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಡ್ರೆಸ್ ಹಾಕೊಂಡು ಹೋಗ್ತಾರೆ? ದಯಮಾಡಿ ಕ್ಲಾರಿಫಿಕೇಶನ್ ಕೊಡಬೇಕು. ಹೌದು ನೋಡಿ, ಎಲ್ಲ ಶಾಲೆಗಳಲ್ಲಿ ಸಹ ಯೂನಿಫಾರ್ಮ್ ಅಂತೇಳಿದೆ, ಅದು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ ಕೇಳ್ತಾ ಇರುವಂತದ್ದು ಸರ್. ಇದು ಬಿಟ್ಟಾಕೆ ನಾನು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಓದ್ಬೇಕಂದ್ರೆ ನಮಗೆ ಯೂನಿಫಾರ್ಮ್ ಇರಲಿಲ್ಲ. ಅದೇ ಕಾಲೇಜಲ್ಲಿ ಇವಾಗ ಯೂನಿಫಾರ್ಮ್ ಇದೆ. ಎವ್ರಿಬಡಿ ಆರ್ ಬೌಂಡ್ ಟು ಫಾಲೋ. ಒಂದು ಕಾನೂನು ಅಂತ ಮಾಡಿದಾಗ ಕೇಳಿಸ್ಕೋಬೇಕು ಅವರು. ಇಲ್ಲ ನೋಡಿ, ಒಂದು ಹೇಳ್ತೀನಿ ನೋಡಿ, ಯಾಕೆ ನಾನು ಪರ್ಟಿಕ್ಯುಲರ್ಲಿ ಈ ಸ್ಕೂಲ್ ನೋಡಿ ನಾನು ಒಂದೇ ಹೇಳ್ತೀನಿ, ಬಿಷಪ್ ಕಾಟನ್ಸ್ ಕೇಳಿಸ್ಕೊಳ್ರಿ. ಬಿಷಪ್ ಕಾಟನ್ಸ್ ಈ ಎಲ್ಲ ಸ್ಕೂಲ್ಗಳಲ್ಲಿ ಗರ್ಲ್ಸ್ ಕಾಲೇಜ್ ಅಲ್ಲಿ ಅಬೌವ್ ದ ನೀ ವೇರ್ ಮಾಡ್ಬೇಕು ಡ್ರೆಸ್. ಅಬೌವ್ ದ ನೀ ನೋಡಿದ್ರೇನ್ರಿ ಡ್ರೆಸ್ ಕೋಡ್ ಹೇಗಿರುತ್ತೆ ಅಂತ? ಸದಿಕ್ ಭಾಷೆ ನೋಡಿದ್ರೇನ್ರಿ ನೀವು? ನೋಡಿದಿರ ಡ್ರೆಸ್ ಕೋಡ್ ಹೇಗಿರುತ್ತೆ ಅಂತ ನೋಡಿದ್ರೇನ್ರಿ? ಅಬೌವ್ ದ ನೀ ದೇ ಹ್ಯಾವ್ ಟು ವೇರ್ ಸ್ಕರ್ಟ್. ಹಿಜಾಬ್ ಆಗ್ರೆ ಹಿಜಾಬ್ ಹಾಕಿ ಕೇಳಿಸ್ಕೊಳ್ರಿ, ದೇ ಹ್ಯಾವ್ ಟು ವೇರ್ ದ ಸ್ಕರ್ಟ್. ಮೇಡಮ್, ಅಲ್ಲಿ ಸ್ಕರ್ಟ್ ವೇರ್ ಮಾಡಬೇಕು, ನಿಮಗೆ ಅಬೌವ್ ದ ನೀ ಬೇಕು. ದಟ್ ಇಸ್ ದ ಡ್ರೆಸ್ ಕೋಡ್. ಹಾಕೊಂಬರ್ತಾರ, ಹಾಕೊಂಬರ್ಬೇಕು ಕೇಳಿ. ಅಲ್ಲಿ ಯಾರಾದ್ರೂ ಮುಸ್ಲಿಂ ಹೆಣ್ಮಕ್ಳು ಓದ್ತಾ ಇದ್ರೆ ಕೇಳಿ, ಆನ್ಸರ್ ಮಾಡಕ್ಕೆ ಹೇಳಿ, ಆನ್ಸರ್ ಮಾಡಕ್ಕೆ ಹೇಳಿ. ಮೇಡಮ್ ಒಂದೇ ಹೇಳ್ತೀನಿ, ಆನ್ಸರ್ ಮಾಡಿ ಇವಕ್ಕೆ ಹೇಳ್ರಿ, ಆನ್ಸರ್ ಮಾಡಿ, ಉತ್ತರ ಕೊಡ್ರಿ. ಸಾದಿಕ್ ಭಾಷೆ ಅವರೇ ಉತ್ತರ ಕೊಡ್ರಿ, ಉತ್ತರ ಕೊಡಿ. ಈ ಸ್ಕೂಲ್ ಕಾಲೇಜ್ಗಳಲ್ಲಿ ಯಾರು ಮುಸ್ಲಿಂ ಹೆಣ್ಮಕ್ಳು ಹೋಗ್ತಾ ಇಲ್ವೇನ್ರಿ? ಹೋಗ್ತಾ ಇಲ್ವೇನ್ರಿ ಹೆಣ್ಮಕ್ಳು? ಆಚೆ ಕಳಿಸ್ತಾ ಇಲ್ಲ, ಇವರು ಮಸೀದಿಗಳಿಗೆ ಬಿಟ್ಕೊಳ್ತಾ ಇಲ್ಲ. ಇನ್ನೇಳ್ರಿ ನೀವು ಸ್ವಾತಂತ್ರ್ಯ ಬಗ್ಗೆ ಹೋರಾಟ ದಯಮಾಡಿ ಅವ್ರು ಆನ್ಸರ್ ಕೊಡಬೇಕು. ಬಿಷಪ್ ಯಾಕೆ ಕಾಟನ್ಸ್, ಬಾಲ್ಡ್ವಿನ್ಸ್, ಈ ಸ್ಕೂಲ್ ಕಾಲೇಜ್ಗಳಿಗೆ ಮುಸ್ಲಿಂ ಹೆಣ್ಮಕ್ಳು ಯಾರು ಓದ್ತಾ ಇಲ್ಲ. ಸ್ಕೂಲಲ್ಲಿ ಸ್ಕರ್ಟ್ ಹಾಕ್ಬೇಕು ಹೇಳ್ರಿ. ಈಗ ಸಾಲು ಸಾಲು ಸ್ಕರ್ಟ್ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ನಿಮ್ಮ ಹೆಣ್ಮಕ್ಳು, ಯಾರು ಸ್ಕರ್ಟ್ ಹಾಕೊಂಡು ಹೋಗ್ತಾರೇನ್ರಿ? ಸಾದಿಕ್ ಸರ್ ಒಪ್ಕೊಳ್ತೀರಾ? ಉತ್ತರ ಕೊಡಬೇಕು.